ವಿವಿಧ ಬೇಡಿಕೆಗಳ ಈಡೇರಿಕೆಗೆ ನಿರ್ಧರಿಸಿ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು. ಆದ್ರೆ ಈ ಮುಷ್ಕರಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಸಾರಿಗೆ ನೌಕರರ ಮುಷ್ಕರಕ್ಕೆ ಹೈಕೋರ್ಟ್ ತಡೆ ಒಡ್ಡಿದೆ. ನಾಳೆ ಎಂದಿನಂತೆ ಓಡಾಡಲಿವೆ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ಗಳು. ಮುಷ್ಕರ ನಡೆಸದಂತೆ ಸಂಘಟನೆಗಳಿಗೆ ಹೈಕೋರ್ಟ್ ನಿರ್ಬಂಧವನ್ನ ವಿಧಿಸಿದೆ. ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜು, ನ್ಯಾಯಮೂರ್ತಿ ಕೆ ಮನ್ಮಥರಾವ್ ಪೀಠ ಈ ಆದೇಶವನ್ನ ಹೊರಡಿಸಿದೆ. ಮುಷ್ಕರ ಮಾಡದಂತೆ ಸಂಘಟನೆಗಳಿಗೆ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ನಾಳೆಯಿಂದ ಎಂದಿನಂತೆ ಸರ್ಕಾರಿ ಬಸ್ಗಳು ಓಡಾಡುತ್ತೆ. ಅದು ಬಿಎಂಟಿಸಿ ಆಗಿರಬಹುದು, ಕೆಎಸ್ಆರ್ಟಿಸಿ ಆಗಿರಬಹುದು. ಸಾರಿಗೆ ಸಂಘಟನೆಗಳ ಜೊತೆಯಲ್ಲಿ ರಾಜ್ಯ ಸರ್ಕಾರ ಸಭೆಯನ್ನು ನಡೆಸಲಿ. ಸರ್ಕಾರ ಮತ್ತು ಸಾರಿಗೆ ಸಂಘಟನೆಗಳಿಗೆ ಹೈಕೋರ್ಟ್ ನೋಟಿಸ್ ಅನ್ನು ಕೂಡ ಕೊಟ್ಟಿದೆ. ಗುರುವಾರಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಪೀಠ ಮುಂದೂಡಿದೆ ಎನ್ನುವಂತ ಮಾಹಿತಿ ಇದೆ. ಒಂದು ಕಡೆಯಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು. ರಾಜ್ಯಾದ್ಯಂತ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಹಾಗೇನೆ ಸರ್ಕಾರಿ ಬಸ್ಸುಗಳನ್ನ ರಸ್ತೆಗೆ ಇಳಿಸದೇ ಇರೋಕೆ ಇವತ್ತು ಮಧ್ಯರಾತ್ರಿಯಿಂದಲೇ ರಸ್ತೆಗೆ ಇಳಿಸದೇ ಇರೋಕೆ ನಿರ್ಧಾರವನ್ನ ಮಾಡಿದ್ರು. ಆದ್ರೆ ಹೈಕೋರ್ಟ್ ಇದಕ್ಕೆ ಬ್ರೇಕ್ ಹಾಕಿದೆ ಎನ್ನುವಂತ ಮಾಹಿತಿ ಇದೆ. ನಾಳೆ ಎಂದಿನಂತೆ ಕೆಎಸ್ಆರ್ಟಿಸಿ ಬಸ್ಸು ಇರುತ್ತೆ, ಬಿಎಂಟಿಸಿ ಬಸ್ಸು ಇರುತ್ತೆ. ಸಾರ್ವಜನಿಕರಲ್ಲಿ ಯಾವುದೇ ಗೊಂದಲ ಬೇಡ. ಮುಷ್ಕರ ನಡೆಸದಂತೆ ಹೈಕೋರ್ಟ್ ನಿರ್ಬಂಧವನ್ನ ವಿಧಿಸಿರುವಂತಹ ಕಾರಣಕ್ಕಾಗಿ ಒಂದ್ ಕಡೆಯಲ್ಲಿ ನಾಳೆಯಿಂದ ಬಸ್ನ ಓಡಾಟ ಇರುತ್ತೆ. ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜು, ನ್ಯಾಯಮೂರ್ತಿ ಕೆ ಮನ್ಮಥರಾವ್ ಪೀಠ ಹೊರಡಿಸಿರುವಂತಹ ಆದೇಶ ಇದು. ಹಾಗೆಯೇ ಸಾರಿಗೆ ಸಂಘಟನೆಗಳ ಜೊತೆಯಲ್ಲಿ ರಾಜ್ಯ ಸರ್ಕಾರ ಸಭೆಯನ್ನ ಮಾಡಬೇಕು ಅಂತೇಳಿ ನ್ಯಾಯಪೀಠ ಸೂಚನೆಯನ್ನ ಕೊಟ್ಟಿದೆ. ಸರ್ಕಾರ ಮತ್ತು ಸಾರಿಗೆ ಸಂಘಟನೆಗಳಿಗೆ ಹೈಕೋರ್ಟ್ ನೋಟಿಸ್ ಅನ್ನು ಕೂಡ ರವಾನೆ ಮಾಡಿದೆ. ಗುರುವಾರಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಪೀಠ ಮುಂದೂಡಿದೆ. ಕಾದ್ ನೋಡ್ಬೇಕು ಗುರುವಾರ ಏನಾಗುತ್ತೆ ಅಂತ ಹೇಳಿ. ಇತ್ತ ವಿವಿಧ ಬೇಡಿಕೆಗಳು, ಸಾಕಷ್ಟು ಡಿಮ್ಯಾಂಡ್ಸ್ ಗಳನ್ನ ಸರ್ಕಾರದ ಮುಂದೆ ಸಾರಿಗೆ ನೌಕರರು ಇಟ್ಟಿದ್ರು. ಆದ್ರೆ ಸಾರಿಗೆ ನೌಕರರ ಸಂಘಟನೆಯಲ್ಲೇ ಒಂದಷ್ಟು ಭಿನ್ನಾಭಿಪ್ರಾಯಗಳಿತ್ತು. ಮುಷ್ಕರವನ್ನ ಮಾಡಬೇಕಾ ಅಥವಾ ಬೇಡವಾ ಅಂತೇಳಿ ಒಮ್ಮತದ ಅಭಿಪ್ರಾಯ ಮೂಡಿರಲಿಲ್ಲ. ಮುಷ್ಕರಕ್ಕೇನೋ ಕರೆ ಕೊಟ್ಟಿದ್ರು. ಆದ್ರೆ ಕೆಲವೊಂದಿಷ್ಟು ಡಿಪೋಗಳು ನಾಳೆ ಬಸ್ಸನ್ನ ಓಡಿಸುವಂತ ನಿರ್ಧಾರಕ್ಕೂ ಬಂದಿದ್ರು. ಈ ಎಲ್ಲಾ ಗೊಂದಲಗಳು, ಈ ಎಲ್ಲಾ ಜಟಾಪಟಿಗಳು, ಒಂದ್ ಕಡೆಯಲ್ಲಿ ಸಾರಿಗೆ ನೌಕರರ ಸಂಘ, ಇವರ ಜಟಾಪಟಿ ನಡುವೆ ಹೈಕೋರ್ಟ್ ಮುಷ್ಕರಕ್ಕೆ ಏನು ಕರೆ ಕೊಟ್ಟಿದ್ರು, ಇದಕ್ಕೆ ತಡೆ ಒಡ್ಡಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಂದ್ ಕಡೆಯಲ್ಲಿ ಸಾರ್ವಜನಿಕರಲ್ಲೂ ಗೊಂದಲ ಇತ್ತು. ಬ್ರೇಕ್ ಹಾಕಿದೆ ಸರ್ಕಾರ. ನಾವು ನಿನ್ನೆ ವ್ಯವಸ್ಥಾಪಕ ನಿರ್ದೇಶಕರ ಜೊತೆ ಮಾತುಕತೆ ಆಡಿದಂಥ ಸಂದರ್ಭದಲ್ಲಿ ಸರ್ಕಾರದ ಜೊತೆ ಮಾತುಕತೆ ಆಡಿ ಸಾರಿಗೆ ಸಂಸ್ಥೆಗೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳನ್ನು ಸಹ ನಾವು 1.5 ಗಂಟೆ ಕಾಲ MD ಜೊತೆ ಚರ್ಚೆ ಮಾಡಿದ್ದು. ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಮರುಪರಿಶೀಲನೆ ಮಾಡಿ ಯಾವ್ಯಾವುದನ್ನು ಸರಿಪಡಿಸೋದಕ್ಕೆ ಸಾಧ್ಯ ಇದೆ ಅದೆಲ್ಲವನ್ನು ಸರಿಪಡಿಸ್ಕೊಡ್ತೀವಿ ಅಂತಕ್ಕಂಥ ಒಂದು ಭರವಸೆ ಹೊಂದಿಗೆ ಮತ್ತೆ ಬಾಟ ಭತ್ಯೆ ಇನ್ನಿತರ ವಿಚಾರಗಳು ಮತ್ತೆ ಚುನಾವಣೆ ವಿಚಾರವನ್ನು ಸಹ ನಾನು MD ಅವ್ರ ಗಮನಕ್ಕೆ ತಂದಿದ್ದೀವಿ. ಇವೆಲ್ಲವನ್ನು ಸಹ ಸರಿಪಡಿಸ್ಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನು ಮುಂದಿಟ್ಕೊಂಡು KSRTC ನೌಕರರ ಸಂಘ ಮುಷ್ಕರದಿಂದ ಹಿಂದೆ ಸರಿದಿದೆ ಸರ್. ಈಗ ಜಂಟಿ ಕ್ರಿಯಾ ಸಮಿತಿ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ, ನಮ್ಮ ಬೇಡಿಕೆಗಳನ್ನು ಸಂಪೂರ್ಣವಾಗಿ ಈಡೇರಿಸ್ತಾ ಇಲ್ಲ. ಅಂದ್ರೆ ಭರವಸೆಗಳನ್ನ ಕೊಡ್ತಾ ಇದ್ದಾರೆ, ಅಲ್ಪ ಪ್ರಮಾಣದಲ್ಲಿ ಈಡೇರಿಸೋದಕ್ಕೆ ಮಾತ್ರ ಮುಂದಾಗ್ತಾ ಇದ್ದಾರೆ. ಸಂಪೂರ್ಣವಾಗಿ ನಮ್ಮ ವೇತನ ಪರಿಷ್ಕರಣೆ ಆಗ್ಬೋದು ಅಥವಾ ಹಿಂಬಾಕಿ ಆಗೋದನ್ನು ಸಂಪೂರ್ಣವಾಗಿ ಮಾಡೋದಕ್ಕೆ ಒಪ್ತಾ ಇಲ್ಲ ಅಂತಕ್ಕಂಥದ್ದು. ಇದ್ರ ಬಗ್ಗೆ ಹೇಳ್ತೀರಾ ಸರ್? ಈ ವಿಚಾರದಲ್ಲೇ ನಾವೆಲ್ಲರೂ ಸಹ ಹೋರಾಟಕ್ಕೆ ಧುಮುಕಿದ್ದು. ಹಿಂದೆ ಸಾರಿಗೆ ಸಚಿವರು MD ಮಾತಾಡಿದ ಮರುಪರಿಶೀಲನೆ ಮಾಡೋಕ್ಕಾಗಲ್ಲ ಅಂದಿದ್ದಕ್ಕೆ ನಾವು ಹೋರಾಟದ ಹಾದಿಯನ್ನು ಹಿಡಿದಿದ್ದು. ಈಗ ಮರುಪರಿಶೀಲನೆ ಮಾಡಿ ಯಾವುದೆಲ್ಲವನ್ನು ಸರಿಪಡಿಸೋದಕ್ಕೆ ಸಾಧ್ಯ ಇದೆಯೋ ಅವೆಲ್ಲವನ್ನು ಸರಿಪಡಿಸ್ಕೊಡ್ತೀವಿ ಅಂತ ಸಾರಿಗೆ ಸಚಿವರ ಕಡೆಯಿಂದ ಒಂದು ಮಾತು ಹೇಳಿರೋದ್ರಿಂದ ಸಹ ನಾವು ಹೆಜ್ಜೆ ಹಿಂದೆ ಸದ್ದಿರ್ತಕ್ಕಂಥದ್ದು. ಸರ್ಕಾರದ ಮೇಲೆ ಮತ್ತೆ ಸಾರಿಗೆ ಸಚಿವರ ಮೇಲೆ ಮತ್ತೆ ಮಾನ್ಯ ವ್ಯವಸ್ಥಾಪಕ ಮೇಲೆ ನಂಬಿಕೆ ಇರೋದ್ರಿಂದ ಈ ಮುಷ್ಕರದಿಂದ ಹಿಂದೆ ಸರಿದಿದ್ದೀವಿ, ಹೋರಾಟದಿಂದ ಹಿಂದೆ ಸರಿದಿಲ್ಲ ಸರ್ ನಾವು. ಸರ್, ಈಗ ತಾವು KSRTC ನೌಕರರ ಸಂಘದ ಅಧ್ಯಕ್ಷರು. ಈಗ ಇದು ಕೇವಲ ನಿಮ್ಮ ನಿರ್ಧಾರನಾ ಅಥವಾ ಜಂಟಿ ಕ್ರಿಯಾ ಸಮಿತಿಯ ನಿರ್ಧಾರನಾ ಅಂತಕ್ಕಂಥ? ಈಗ ಜಂಟಿ ಕ್ರಿಯಾ ಸಮಿತಿನಲ್ಲಿ ನಾವು ಒಂದು ಭಾಗವಾಗಿ ಎಲ್ಲರೂ ಸಹ ಇದ್ದು ಆಲ್ರೆಡಿ 2-3 ಸಂಘಟನೆಗಳು ನಾವು ಹೊರಗಡೆ ಬಂದಿದ್ದೀವಿ. ಈ ಸರ್ಕಾರ ಇದರಿಂದ ಬೇಸತ್ತು. ಯಾಕೆ ಅಂತಂದ್ರೆ ಸರ್ಕಾರದ ಜೊತೆ ಉತ್ತಮವಾದಂಥ ಒಂದು ಬಾಂಧವ್ಯವನ್ನು ಇಟ್ಕೊಂಡು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಇನ್ನು ಮುಂದಿನ ದಿನದಲ್ಲಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಾವು ಈ ಮುಷ್ಕರನ್ನು ಹಿಂದೆ ಸರಿದಿದ್ದೀವಿ. ಜಂಟಿ ಕ್ರಿಯಾ ಸಮಿತಿ ಭಾಗವಾಗಿ ಉಳಿದಂಥ ಸಂಘಟನೆಗಳನ್ನ ನೀವು ಕೇಳಬೇಕು ಸರ್ ಆ ವಿಚಾರ. ಇದಿಷ್ಟು KSRTC ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಜಗದೀಶ್ ಅವರ ಮಾತಾಗಿತ್ತು. ಅಂತಂದ್ರೆ ನಾವು ಆ ಜಂಟಿ ಕ್ರಿಯಾ ಸಮಿತಿಯಿಂದ ಹೊರಗಡೆ ಇಳಿದೀವಿ. ಅಂದ್ರೆ ಸರ್ಕಾರದ ಮಟ್ಟದಲ್ಲಿ ನಾವು ಅವರನ್ನು ಮನವೊಲಿಸಿ ಆ ಒಂದು ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಬೇಕೇ ವಿನಃ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಫಲ ಇಲ್ಲ ಅಂತಕ್ಕಂಥ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ನಾಗೇಂದ್ರ ಪ್ರಸಾದ್, ಪವರ್ TV, ಬೆಂಗಳೂರು. ಗಮನಿಸಿದ್ರಿ, ಒಂದ್ ಕಡೆಯಲ್ಲಿ ಏನು KSRTC ನೌಕರರ ಸಂಘದ ಅಧ್ಯಕ್ಷರು ಏನು ಹೇಳಿದ್ರು ಅಂತ ಹೇಳಿ, ಇಲ್ಲಿ ಜಂಟಿ ಕ್ರಿಯಾ ಸಮಿತಿ ಬರುತ್ತೆ. KSRTC ಅವರು ಅದರಲ್ಲಿದ್ದಾರೆ, BMTC ಅವರು ಇದ್ದಾರೆ, ಉತ್ತರ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಭಾಗದ ಸಾರಿಗೆ ಸಂಸ್ಥೆಯವರು ಅದರಲ್ಲಿದ್ದಾರೆ.
ಈ ಒಂದು ಕಾರಣಕ್ಕಾಗಿ ಈ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಒಮ್ಮತ ಮೂಡದ ಕಾರಣಕ್ಕಾಗಿ ಎಲ್ಲರೂ ಕೂಡ ಒಂದೇ ನಿರ್ಧಾರ ಅಥವಾ ಒಂದೇ ಅಭಿಪ್ರಾಯಕ್ಕೆ ಬಂದಿಲ್ಲ. ಮುಷ್ಕರಕ್ಕೆ ಕರೆ ಕೊಡಬೇಕು ಅಂತೇಳಿ ಒಂದು ಸಂಘಟನೆಯ ಒಂದು ವಿಭಾಗದವರು, ಒಂದು ವಲಯದವರು ಹೇಳಿದ್ರೆ, ಇನ್ನೊಂದು ವಲಯದವರು ಹೇಳ್ತಾ ಇರುವಂಥದ್ದು ಮುಷ್ಕರ ಬೇಡ, ಮಾತುಕತೆಯನ್ನು ನಡೆಸೋಣ, ಸಭೆಯನ್ನ ಮಾಡೋಣ, ಸಾರಿಗೆ ಇಲಾಖೆಯವರನ್ನ ಮತ್ತೊಮ್ಮೆ ಮನವೊಲಿಸುವಂತ ಪ್ರಯತ್ನವನ್ನ ಮಾಡೋಣ. ಯಾಕಂತ ಹೇಳಿದ್ರೆ ಈ ಹಿಂದೆ ಸಭೆಗಳು ಆಗಿತ್ತು, ಏನು ಸಂಧಾನ ಸಭೆಗಳು ಮಾಡಲಾಗಿತ್ತು, ಸಾರಿಗೆ ಸಚಿವರ ಜೊತೆಯಲ್ಲಿ ಮಾತುಕತೆಗಳನ್ನು ನಡೆಸಲಾಗಿತ್ತು. ಆದರೆ ಒಮ್ಮತದ ನಿರ್ಧಾರಕ್ಕೆ ರಾಜ್ಯ ಸಾರಿಗೆ ಇಲಾಖೆಯು ಬರಲಿಲ್ಲ. ಇವರು ಇಟ್ಟಂತ ಡಿಮ್ಯಾಂಡ್ಗಳನ್ನು, ಸಾರಿಗೆ ನೌಕರರು ಇಟ್ಟಂತ ಡಿಮ್ಯಾಂಡ್ಗಳನ್ನು ಸರ್ಕಾರ ಒಪ್ಪುವಂತ ಕೆಲಸವನ್ನು ಕೂಡ ಮಾಡಲಿಲ್ಲ. ಅದಕ್ಕಾಗಿ ಮತ್ತೊಮ್ಮೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು. ಈಗ ಅವರ ಸಂಘಟನೆಯಲ್ಲೇ ಒಂದು ಕಡೆಯಲ್ಲಿ ಭಿನ್ನಮತ ಏರ್ಪಟ್ಟಿದೆ, ಒಮ್ಮತದ ಅಭಿಪ್ರಾಯ ವ್ಯಕ್ತವಾಗ್ತಾ ಇಲ್ಲ. ನಾನಾಗ್ಲೂ ಕೂಡ ಹೇಳ್ತಾ ಇದ್ದೆ,